ಬ್ಯಾಕ್ಗ್ರೌಂಡಲ್ಲಿ ಏನೇನೆಲ್ಲೋ ಆಗಿದೆ. ಅಂತಿಮವಾಗಿ ನನ್ನ ಸೆಷನ್ ತನಕ ಬಂದಿದ್ದು ಪ್ರಶಾಂತ್. ಅದೇ ನೋಡಿ, ಹನಿ ಟ್ರ್ಯಾಪ್ನ ಪ್ರಕರಣದ ಬಗ್ಗೆ ಕಳೆದ 1 ತಿಂಗಳಿಂದಲೂ ಕೂಡ ಗುಸುಗುಸು ಚರ್ಚೆಗಳು ನಡೀತಾ ಇದ್ವು. ಕೆಲವು 1 ವಾರಗಳ ಕಾಲ ರಾಜಣ್ಣ ಅವರು ಏನೂ ಮಾತನಾಡದೇ ಇದ್ದಾಗ ಹನಿ ಟ್ರ್ಯಾಪ್ ಆಗಿಬಿಟ್ಟಿದೆ, ಆ ಕಾರಣದಿಂದ ರಾಜಣ್ಣ ಮಾತಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಕೆಲವರು ಅಲ್ಲಿ ಇಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೂಫ್ಗಳಿರಲಿಲ್ಲ. ಆದರೆ ಏಕಾಏಕಿ ಮತ್ತೆ ರಾಜಣ್ಣ ಮಾತನಾಡ್ಲಿಕ್ಕೆ ತೊಡಗಿದ್ರು. ಈಗ ಸದನದಲ್ಲಿ ನಿನ್ನೆ ಬಂದಾಗಲೂ ಕೂಡ ನನಗನ್ಸಿದ್ದು ಅಜಿತ್, ಅದೊಂದು ಸ್ಟ್ರಾಟಜಿಯ ಭಾಗವಾಗಿ ಬಂತು. ಬಸನಗೌಡ ಪಾಟೀಲ್ ಯತ್ನಾಳರ ವಿಷಯ ಪ್ರಸ್ತಾಪಿಸ್ತಾರೆ, ರಾಜಣ್ಣ ಮಾತಾಡ್ತಾರೆ, ಅದಕ್ಕೂ ಮುಂಚೆ ಹೊರಗಡೆ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ 2 ದಿನಗಳ ಹಿಂದೆ ರಾತ್ರಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಸುದೀರ್ಘವಾಗಿರ್ತಕ್ಕಂಥ 2-3 ಗಂಟೆಗಳ ಕಾಲ ಚರ್ಚೆ ಕೂಡ ನಡೆದಿದೆ ಅಂತಕ್ಕಂಥದ್ದನ್ನು ಜಾರಕಿಹೊಳಿ ಆಪ್ತ ಮೂಲಗಳು ಹೇಳ್ತಾ ಇವೆ. ಅದರ ಅರ್ಥ ನಿನ್ನೆ ಅದು ಬಂದಿದ್ದು ಕೂಡ ಸ್ಟ್ರಾಟಜಿಯ ಭಾಗವಾಗಿ. ಆ ಸ್ಟ್ರಾಟಜಿಯ ಭಾಗದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಇರಲಿಲ್ಲ ಅಂತಕ್ಕಂಥದ್ದನ್ನು ನೀವು ರಾಜಕೀಯವಾಗಿ ಏನೇ ಲೆಕ್ಕಾಚಾರ ಹಾಕಿದರೂ ಕೂಡ ಒಪ್ಪಲಿಕ್ಕೆ ಆಗಲ್ಲ. ಅದರಲ್ಲಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳಿಗೂ ಗೊತ್ತಿತ್ತು ಈ ವಿಷಯ ಪ್ರಸ್ತಾಪವಾಗುತ್ತೆ ಅಂತಕ್ಕಂಥದ್ದು. ಈಗಿರ್ತಕ್ಕಂಥ ಪ್ರಶ್ನೆ ಏನು ನೋಡಿ, ಈಗ ವಿಪಕ್ಷಗಳ ರಿಸ್ಪಾನ್ಸ್ ಏನಿದೆ, ಅದು ವಿಪಕ್ಷಗಳು ಇವತ್ತು ಕಾಂಗ್ರೆಸ್ ಆ ಸ್ಥಿತಿಯಲ್ಲಿದ್ದರೂ ವಿಪಕ್ಷಗಳು ಅದೇ ರೀತಿಯ ರಿಸ್ಪಾನ್ಸನ್ನು ಕೊಡ್ತಾಯಿದ್ವು. ಸ್ವಲ್ಪ ತಡವಾಗಿ ರಿಸ್ಪಾನ್ಸ್ ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ವಿಪಕ್ಷಗಳು ಆ ರೀತಿಯ ರಿಸ್ಪಾನ್ಸನ್ನು ಕೊಟ್ಟಿವೆ. ಇಲ್ಲಿ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದೇನು, ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಇಲ್ವಾ ಅಂತಕ್ಕಂಥದ್ದು ಅದೊಂದು ಬೇರೆ ಭಾಗ. ಅದು ಈಗ ನೀವು ಯಾಕಂದರೆ ಈಗ ಹನಿ ಟ್ರ್ಯಾಪ್ ನೀವು ಅದನ್ನು ಪ್ರಿಯಾಂಪ್ಟ್ ಮಾಡಲಾಗಿದೆ. ಈಗ ಈಗ ಅದು ಹನಿ ಟ್ರ್ಯಾಪ್ ಆಗಿ ಅದೇನೋ ವಿಡಿಯೋ ಆಗಿರ್ತಕ್ಕಂಥದ್ದು ಇಲ್ಲ, ಅದನ್ನು ಪ್ರಿಯಾಂಪ್ಟ್ ಮಾಡಲಾಗಿದೆ. ಹೀಗಾಗಿ ಅದು ಎಲ್ಲಿವರೆಗೆ ತನಿಖೆ ಹೋಗುತ್ತೆ, ಅದನ್ನು ಯಾರು ಮಾಡಿಸಿದ್ರು, ಅದರ ಈಗ ನಿಮಗೆ ಮರ್ಡರ್ ಕೇಸ್ಗಳಲ್ಲಿ ನೀವಂತರೂ ಕ್ರೈಮ್ ರಿಪೋರ್ಟರ್ ಇದ್ದೀರಿ, ಮರ್ಡರ್ ಕೇಸ್ಗಳಲ್ಲಿ ಸುಪಾರಿ ಕೊಟ್ಟವ್ರು ಯಾರು ಅಂತಕ್ಕಂಥದ್ರವರೆಗೆ ಹೋಗುತ್ತೆ. ಬಟ್ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಅಲ್ಲಿವರೆಗೆ ಹೋಗುತ್ತಾ? ಈಗ ರಮೇಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ನಡೆದಿತ್ತು, ಅವ್ರದ್ದೇ ಸರ್ಕಾರ ಇತ್ತು, ಎಲ್ಲಿವರೆಗೆ ಹೋಯ್ತದು ತನಿಖೆ? ಹೀಗಾಗಿ ತನಿಖೆ ಏನು ನಡೆಯುತ್ತೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಅಂತ ನನಗನ್ಸಲ್ಲ. ಇದರಲ್ಲಿ ಮುಖ್ಯ ಏನು, ಫಸ್ಟ್ ಟೈಮ್ ಪಾಲಿಟಿಕ್ಸು ಅಗ್ಲಿ ಆಗ್ತಾ ಇದೆ, ಫಸ್ಟ್ ಟೈಮ್ ಪಾಲಿಟಿಕ್ಸು ಪರ್ಸ್ನಲ್ ಆಗ್ತಾ ಇದೆ, ಫಸ್ಟ್ ಟೈಮ್ ನೋಡಿ. ರಾಜಕಾರಣದಲ್ಲಿ ಅನೇಕ ರಾಜಕಾರಣಿಗಳ ಜೊತೆ ನಾನು ಅನೇಕ ಬಾರಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ರಾಜಕಾರಣ ಮೆದುಳಿನಿಂದ ಆಡ್ಬೇಕಂತೆ, ಹೃದಯದಿಂದ ಆಡಬಾರ್ದು. ಆದರೆ ಇಲ್ಲೇನಾಗ್ತಾ ಇದೆ, ಇಲ್ಲಿ ಹನಿ ಟ್ರ್ಯಾಪ್ನ ಒಂದು ಪ್ರಯತ್ನವೇ ರಾಜಕಾರಣವನ್ನು ಪರ್ಸ್ನಲ್ ಮಾಡ್ತಾ ಇದೆ. ಕೆ ಎನ್ ರಾಜಣ್ಣ ನ್ಯಾಚುರಲಿ ಯಾರೋ ಒಬ್ಬರು ಕೂಡ ಅದನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ಹೇಳಿದರು, ನೋಡಿ ಇಡೀ ಮುಖ್ಯಮಂತ್ರಿಗಳ ಭಾಷಣದಲ್ಲಿ ವಾಟ್ ಈಸ್ ದ ಟೇಕ್ ಅವೇ, ಅವರು BJPಯವ್ರು ಮಾಡಿದರೂ ಬಿಡಲ್ಲ, ಕಾಂಗ್ರೆಸ್ನವ್ರು ಮಾಡಿದರೂ ಬಿಡಲ್ಲ. ಮುಖ್ಯಮಂತ್ರಿಗಳ ಮಾತಿನ ಅಂಡರ್ಲೈನ್ ಸ್ಟೇಟ್ಮೆಂಟ್ ಅಥವಾ ಬಿಟ್ವೀನ್ ದ ಲೈನ್ಸ್ ಓದೋದಾದರೆ ಏನು ಹೇಳ್ತಾ ಇದ್ದಾರೆ ಅವರು? ಮೊದಲ ಬಾರಿ ಈ ರೀತಿ ಯಾವತ್ತೂ ಮುಖ್ಯಮಂತ್ರಿಗಳ ಹೇಳಿಕೆ ಕೊಡ್ತಾರ? ಕಾಂಗ್ರೆಸ್ನವರು ಮಾಡಿ ಯಾವ ಪಕ್ಷದವರೇ ಆಗಲಿ ನಾವು ಕ್ರಮ ಕೈಗೊಳ್ತೀವಿ. ಅವರು ಯಾವ ಪಕ್ಷದವರೇ ಅಂತ ಹೇಳಿಲ್ಲ, BJPಯವರಾಗಿದ್ದರು, ಕಾಂಗ್ರೆಸ್ನವರಾಗಿದ್ದರು, JDSನವರು. ಅಂದರೆ ಅದರಲ್ಲಿ ಕಾಂಗ್ರೆಸ್ನವರು ಯಾರು ಅಂತಕ್ಕಂಥದ್ದರ ಬಗ್ಗೆ ಸಾರ್ವತ್ರಿಕವಾಗಿ ಚರ್ಚೆ ನಡೀತಾ ಇದ್ದಾಗ ಮುಖ್ಯಮಂತ್ರಿಗಳ ಹೇಳಿಕೆ ಇದೆ. ಅದರ ಅರ್ಥ ನನಗನ್ಸುತ್ತೆ ಅಜಿತ್, ವಾಟ್ ಈಸ್ ದ ಪೊಲಿಟಿಕಲ್ ಇಂಪ್ಯಾಕ್ಟ್ ಆಫ್ ದಿಸ್ ಹೋಲ್ ಸಿನಾರಿಯೋ ಅಥವಾ ಹೋಲ್ ಇದೇನು ನಿನ್ನೆಯಿಂದ ನಡೀತಾ ಇದೆ 24 ಗಂಟೆಗಳಿಂದ, ಇದು ರಾಜಕಾರಣದ ಮೇಲೆ, ಅಧಿಕಾರ ಹಂಚಿಕೆಯ ಮೇಲೆ, ಕಾಂಗ್ರೆಸ್ನಲ್ಲಿ ಏನೊಂದು ಬದಲಾವಣೆಯ ನಿರೀಕ್ಷೆಯನ್ನು DK ಶಿವಕುಮಾರ್ ಮಾಡ್ತಿದ್ದಾರೆ, ಬದಲಾವಣೆ ಮಾಡೋಕ್ಕೆ ಕೊಡಲ್ಲ ಅನ್ನೋ ಪಟ್ಟನ್ನು ಸಿದ್ದರಾಮಯ್ಯ ಬಣ ಹಿಡಿತಿದೆ. ಅದರ ಮೇಲೆ ಅದರ ಇಂಪ್ಯಾಕ್ಟ್ ಏನು? ಈ ಇಡೀ ಹನಿ ಟ್ರ್ಯಾಪ್ನ ಇಂಪ್ಯಾಕ್ಟ್ ನನಗನ್ಸೋದು ಅಜಿತ್, ನಾಳೆ ಯಾವುದೇ ಹಂತಕ್ಕೆ ಹೋಗಿ ನಾವು DK ಶಿವಕುಮಾರನ್ನು ತಡಿತೀವಿ ಅನ್ನುವ ಪ್ರಯತ್ನವನ್ನು ಸಿದ್ದರಾಮಯ್ಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರ ಬಣದವರಂತೂ ಮಾಡ್ತಾರೆ, ಅವರ ಬಣದವರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಹೋಗಿ ಅಧಿಕಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಇಂಟೆಂಟನ್ನು DK ಶಿವಕುಮಾರ್ ತೋರಿಸ್ತಾ ಇದ್ದಾಗ, ಈ ಪ್ರಕರಣ ಹೊರಗೆ ಬಂದಾಗ ನಿಮಗೆ ರಮೇಶ್ ಜಾರಕಿಹೊಳಿ ಏನು ಮಾಡಿದ್ರು 2019ರಲ್ಲಿ? ಯಾಕೆ ಅವರು 17 ಜನರನ್ನು ಗುಡ್ಡೆ ಹಾಕಿ BJPಗೆ ಹೋದರು? ಪರ್ಸ್ನಲಿ ಜಗಳ ಶುರು ಆದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪರ್ಸ್ನಲ್ ಜಗಳ ಶುರು ಆಯಿತು. ಅದು DK ಶಿವಕುಮಾರ್ ವರ್ಸಸ್ ರಮೇಶ್ ಜಾರಕಿಹೊಳಿ ಆಯಿತು. ಆ ಕಾರಣದಿಂದ ಅವರು ಅನೇಕ ಶಾಸಕರನ್ನು ಸೆಳೀಲಿಕ್ಕೆ ಶುರು ಮಾಡಿದರು. ಆಗ BJPಯವ್ರಿಗೆ ಅನ್ನಿಸ್ತು, 17 ಶಾಸಕರು ಇದ್ದಾರೆ, ನಾವು ಸರ್ಕಾರ ರಚನೆಗೆ ಪ್ರಯತ್ನ ಮಾಡ್ಬೋದು ಅಂತ. ಇವತ್ತಿನ ಸಂದರ್ಭದಲ್ಲಿ ನನಗೆ ಇಡೀ ಹನಿ ಟ್ರ್ಯಾಪ್ನ ಪ್ರಕರಣದಲ್ಲಿ ಕಾಣ್ತಾ ಇರತಕ್ಕಂಥದ್ದು, ಅಂದರೆ ನಾನು ಹೇಳಿದೆ ಅಲ್ಲ, ಇದರಲ್ಲಿ ನೀವು ಲಿಂಕ್ಸ್ ನೋಡಿ, ಡಾಟ್ಸ್ ನೋಡಿ. ಯತ್ನಾಳ್ರ ವಿಷಯ ಪ್ರಸ್ತಾಪಿಸ್ತಾರೆ, ಆ ಕಡೆ BJPಯಲ್ಲಿ ಜಗಳ ಆಗತ್ತೆ, ಸುನೀಲ್ ಕುಮಾರ್ಗೂ ಮತ್ತು ಅಶೋಕ್ಗೂ ಏನಂತ ಜಗಳ ಆಗತ್ತೆ?
ಜೋರಾಗಿ ನಾವು ತಗೊಂಡು ಹೋಗಲಿಲ್ಲ. ನೀವು ಜೋರಾಗಿ ತೆಗೆದುಕೊಂಡು ಹೋಗಲಿಲ್ಲ ಅಂತ ಅದು ರಾಜ್ಯಾಧ್ಯಕ್ಷರ ಮೇಲೂ ಕೂಡ ಆರೋಪ ಬರುತ್ತೆ. ಹೌದು. ಏಕಾಏಕಿ ನಿನ್ನೆ ರಾತ್ರಿಯ ನಂತರ ಇವತ್ತು ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು ದಿಲ್ಲಿಯಿಂದ ಏನೋ ದಂಡ ಚಲಾಯಿಸಿದಂತೆ ಪ್ರತಿಯೊಬ್ಬರು ಕೂಡ ಹೊರಗಡೆ ಬಂದು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ನೀವು ಅವರವರ ನೀವೇನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಕರೀತಾರೆ, ಆಯಾ ಬಣಗಳು ಹೇಗೆ ರಿಯಾಕ್ಟ್ ಮಾಡ್ತಾ ಇವೆ ಅಂತಕ್ಕಂಥದ್ದು ನೋಡಿದಾಗ ಗೊತ್ತಾಗುತ್ತೆ. ತಾರ್ ಕುಚ್ ಅಲಗ್ ಸೆ ಜುಡೆ ಹುವೆ. ನನಗನ್ಸುತ್ತೆ ಅಜಿತ್, ಇಟ್ ವಿಲ್ ಹ್ಯಾವ್ ದಿಸ್ ಪ್ರಕರಣ ಉಳಿದಿದ್ದ ಈಗ ನೋಡಿ, ದಲಿತ ಶಾಸಕರ ಸಭೆ ಹೋಗಿ ಡಿ ಕೆ ಶಿವಕುಮಾರ್ ಬಂದ್ ಮಾಡಿದ್ರು, ಪಾಲಿಟಿಕ್ಸಲ್ಲಿ ನಡೆಯುವಂಥ ಸಂಗತಿ. ಹಾಸನದಲ್ಲಿ ಯಾವುದೋ ಒಂದು ಸಿದ್ದರಾಮಯ್ಯ ಸಮಾವೇಶ ಮಾಡ್ಲಿಕ್ಕೆ ಹೊರಟು ಡಿ ಕೆ ಶಿವಕುಮಾರ್ ಅದನ್ನು ಹೋಗಿ ನಡೆದ್ರು. ಪಾಲಿಟಿಕ್ಸ್ನಲ್ಲಿ ಏನು ದೊಡ್ಡ ವಿಷಯ ಅಲ್ಲ ಅದು. ಈಗ ನಿಮಗೆ ಜಾತಿ ಗಣತಿಯ ಪ್ರಶ್ನೆ ಬಂತು, ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ತರಬೇಕು ಅಂತ ಹೊರಟರು, ಡಿ ಕೆ ಶಿವಕುಮಾರ್ ತಡೆದ್ರು. ಸಂಪುಟ ಪುನಾರಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಜಾಸ್ತಿ ಇದೆ, ಅದರ ಅರ್ಥ ಇನ್ನೊಂದು ವರ್ಷ ಏನೂ ಆಗಲ್ಲ ಬಿಡಿ ಅನ್ನೋ ಸಂದೇಶ ಕೊಡಬೇಕು ಅಂತ. ಡಿ ಕೆ ಶಿವಕುಮಾರ್ ಹೀಗಾಗಿ ದಿಲ್ಲಿಗೆ ತರಾತುರಿಯಲ್ಲಿ ಓಡೋದ್ರು. ಇವೆಲ್ಲವೂ ಪಾಲಿಟಿಕ್ಸ್ನಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಎಸ್, ಇವು ಹೆಗಡೆ ದೇವೇಗೌಡರ ಮಧ್ಯೆನೂ ನಡೆದಿದೆ, ಯಡಿಯೂರಪ್ಪ, ಅನಂತಕುಮಾರ್, ಯಡಿಯೂರಪ್ಪ. ಒಂದೇ ನಿಮಿಷ ರೀ ಪ್ರಶಾಂತ್, ಒಂದು ತುಂಬ ಸಣ್ಣದೊಂದು ಬ್ರೇಕ್ ಟೈಮ್ ಆಗಿದೆ, ಬ್ರೇಕ್ ಮುಗಿಸ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.